ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ ಧೋರಣೆಗಳನ್ನು ಖಂಡಿಸಿ ಫೆಬ್ರವರಿ 16ರಂದು ದೇಶಾದ್ಯಂತ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಶರಣಬಸಪ್ಪ ಶೆಟ್ಟಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಫೆಬ್ರವರಿ 16ರಂದು ರೈತ ಕೂಲಿ ಕಾರ್ಮಿಕರ ವತಿಯಿಂದ ದೇಶಾದ್ಯಂತ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇಳಿಸಬೇಕು, ದುಡಿಯುವ ಜನರ ಶೋಷಣೆ ತಪ್ಪಿಸಬೇಕು, 10 ಹಲವು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಯಾವುದೇ ಕಾರಣಕ್ಕೂ ಆ ಬೇಡಿಕೆಗಳನ್ನ ಕ್ಯಾರೆ ಅನ್ನದೆ, ಆ ರೈತರ ಬಗ್ಗೆ ಕಾಳಜಿ ವಹಿಸಲಾರದೆ, ಆ ರೈತರ ಬೇಡಿಕೆಗಳನ್ನು ಈಡೇರಿಸಲಾರದೆ ಎರಡನೇ ಪ್ಲಾಂಟೇಷನ್ಗೆ ಇವರು ಹೊಂಟಿರ್ತಕ್ಕಂಥದ್ದೇನಿದೆ ಅದು ತುಂಬ ರೈತ ವಿರೋಧಿ ಧೋರಣೆಯಾಗಿದೆ. ಇಡೀ ಆ ಫ್ಯಾಕ್ಟ್ರಿ ಕೆಮಿಕಲ್ ನೀರು ಮೈನಿಂಗ್ ಡಿಪಾರ್ಟ್ಮೆಂಟ್ ಮತ್ತು ಗಣಿಗಾರಿಕೆ ಮಾಡೋದ್ರ ಮೂಲಕ 99 ಮನೆಗಳನ್ನು ಸೀಳೋಗಿದೆ. ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಪರಿಹಾರ ಕೊಟ್ಟಿಲ್ಲ. ಆ ಹೋರಾಟನ ನಡೀತಿದೆ. 13 ಜನರ ಮೇಲೆ ಪ್ರಜಾಪ್ರಭುತ್ವ ಹಕ್ಕನ್ನು ಕೇಳೋಕ್ಕೆ ಭೂಮಿ ಕಳ್ಕೊಂಡಿರ್ತಕ್ಕಂಥ ಭೂಸಂತ್ರಸ್ತರ ಮಕ್ಕಳನ್ನು 13 ಜನರ ನೌಕರಿ ಪರ್ಮನೆಂಟ್ ಕಾಯಂ ನೌಕರಿ ಕೊಡ್ರಿ ಅಂತ ಕೇಳಿದರೆ ಅವ್ರ ಮೇಲೆ ಸುಳ್ಳು ಪೊಲೀಸ್ ಕೇಸ್ ಹಾಕಿ ಇವತ್ತು ಅವ್ರ ಮೇಲೆ ಜೈಲಿಗೆ ಆಗ್ತಕ್ಕಂಥ ಪರಿಸ್ಥಿತಿ, ಕೋರ್ಟ್ನಲ್ಲಿ ಅಡದಾಡತಕ್ಕಂಥ ಪರಿಸ್ಥಿತಿ, ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಕೋರ್ಟ್ ನಿಂತು ಈಗ ಆಲ್ರೆಡಿ ಇವರು ರೈತರೆಲ್ಲರೂ ಕೂಡ ಕೋರ್ಟಿಗೆ ಕೇಸ್ ಹಾಕಿರೋ ಅಯ್ಯಪ್ಪ, ನಾಗೇಂದ್ರಪ್ಪ, ಸಿದ್ದನಗೌಡರು ಎಲ್ಲರೂ ಕೂಡಿ ಆ ಕೋರ್ಟ್ನಲ್ಲಿ ಜಜ್ಮೆಂಟ್ನು ಕೂಡ ರೈತರ ಪರವಾಗಿ ಜಜ್ಮೆಂಟ್ ಆಗಿದೆ. ಅದನ್ನು ಅಲ್ಲಿ ಕೋರ್ಟ್ನೂ ಕೂಡ ಇವ್ರ ಪರವಾಗಿ 13 ಜನರಿಗೆ ನೌಕರಿ ತಗೊಳ್ಬೇಕು ಅಂತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಹಾಗಾಗಿರೋದ್ರಿಂದ ಮತ್ತು ಆ ಗಣಿಗಾರಿಕೆ ನಡೆಸ್ತಕ್ಕಂಥದ್ರ ಮೇಲೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಮತ್ತು ಅದನ್ನು ಕೆಮಿಕಲ್ ನೀರೇನು ಹೊರಗಡೆ ಬಿಡ್ತಿದ್ರೆ ರೈತರ ಜಮೀನನ್ನು 126 ಎಕರೆ ಜಮೀನನ್ನು ಹಾನಿಯಾಗಿದೆ. ಅಲ್ಲಿ ಬೆಳೆದಿರ್ತಕ್ಕಂಥ ರೈತರು ನಮ್ಮ ಭಾಗದಲ್ಲಿ ತೊಗರಿ, ಉದ್ದು, ಹೆಸರು, ಸೋಯಾಬೀನನ್ನು ಸತ್ಯಾನಾಶ ಆಗೋಗಿದೆ ಬೆಳೆ. ಅದ್ರ ಬಗ್ಗೆ ಪರಿಹಾರ ಕೊಟ್ಟಿಲ್ಲ. ಆ ರೈತರಿಗೆ ಪರಿಹಾರ ಕೊಡಬೇಕು. ಕೆಮಿಕಲ್ ನೀರು ಹೊರಗಡೆ ಬಿಡ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನ ಈ ರೈತರನ್ನು ಇಲ್ಲೇ ಪೆಂಡಿಂಗ್ ಇಟ್ಟು ಅವ್ರಂಗೆ ಎರಡನೇ ಪ್ಲಾಂಟೇಷನ್ಗೆ ಹೋಗ್ತಕ್ಕಂಥ 17ನೇ ತಾರೀಕು ಅವ್ರದ್ದೇನು ಹೇರಿಂಗ್ ನಡೀತಾ ಇದೆ. ಆ ಹೇರಿಂಗನ್ನು ಯಾವುದೇ ಕಾರಣಕ್ಕೂ ಆಗ ಇಟ್ಗ ರೈತರು ಏನಿದ್ದಾರೆ, ಆ ಭೂಸಂತ್ರಸ್ತರು ಏನಿದ್ದಾರೆ, ಹೆಣ್ಣು ಗಂಡು ಕೂಸು ಕುನ್ನಿ ಎಲ್ಲರೂ ಕೂಡಿ ಆ ರೈತರ ನ್ಯಾಯ ಸಿಗೋವರೆಗೂ ಅವರು 17ನೇ ತಾರೀಕು ನಡೀತಕ್ಕಂಥ ಆ ಹೇರಿಂಗನ್ನು ನಡೆಯೋಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇರಿಂಗನ್ನು ಖಂಡಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಸ್ಸಿ. ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.